ಎಲ್ರಿಗೂ ನಮಸ್ಕಾರ. ಕಬಾಬ್ ಮಾಡೋಕ್ಕೆ ಒಂದು ಪೇಸ್ಟ್ ಮಾಡ್ಕೊತ ಮೆಣಸಿನ್ಕಾಯಿ ಒಂದೇಳಿ, ಬೆಳ್ಳುಳ್ಳಿ ಒಂದು 2-3 ತಗೊಂಡು ಬಿಡಿಸಿ ಇಟ್ಕೊಂಡಿದ್ದೀನಿ. ಇಷ್ಟು ನಾನು ಮಿಕ್ಸಿಗೆ ಹಾಕ್ಕೋಬೇಕು. ಭಾಳ ಚೆನ್ನಾಗಿರುತ್ತೆ ಇದ್ರದ್ದು ಕಬಾಬು. ಒಂದು ನಿಂಬೆಹಣ್ಣು ಇಟ್ಕೊಳ್ಳೋಣ. ಸಾಲ್ಟು ಸ್ವಲ್ಪ, ಮೆಣಸು ಸ್ವಲ್ಪ, ಒಂದು ಸ್ಪೂನಷ್ಟು ಮೆಣಸು, ಎಣ್ಣೆ, ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ. ಇಷ್ಟು ನಾನು ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸೂಪರಾಗಿರೋ ಅಂಥ ಪೇಸ್ಟು ರೆಡಿಯಾಗಿದೆ. ಇವಾಗ ಚಿಕನ್ಗೆ ಹಾಕ್ಬೇಕು. ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಸಖತ್ತಾಗಿರೋ ಚಿಕನ್ ರೆಸಿಪಿ ತೋರಿಸ್ತೀನಿ ನಾನು. ಇವಾಗ ಪೇಸ್ಟು ರುಬ್ಬಿಟ್ಕೊಂಡಿದ್ದೀನಿ. ಅರ್ಧ kg ಚಿಕನ್ನು. ಇವಾಗ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟು ಒಂದು 2 ಸ್ಪೂನು, ಮೊಸರು 2 ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಫಸ್ಟು ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು. ಇವಾಗ ನೋಡಿ, ಈ ಥರ ಬಾಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ ಪೇಸ್ಟ್, ಅದು ರುಬ್ಬಿಟ್ಟು. ಇದು ಏನಿಲ್ಲ ಅಂದರೆ ಒಂದು 2 ಸ್ಪೂನ್ ಬೇಕಾಗುತ್ತೆ ಇದಕ್ಕೆ. ಗ್ರೀನ್ ಚಿಲ್ಲಿ ಪೇಸ್ಟು, ಗ್ರೀನ್ ಚಿಲ್ಲಿ ಕಬಾಬ್, ಇದ್ರ ಹೆಸರೇ ಗ್ರೀನ್ ಚಿಲ್ಲಿ ಕಬಾಬ್. 2 ಸ್ಪೂನ್ ಹಾಕಿದ್ದೀನಿ. ಕಾರ್ನ್ಫ್ಲವರು ನೋಡಿ, ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಸಾಕು. ಅರ್ಧ kgಗೆ, ಭಾಳ ಬೇಡ ಕಾರ್ನ್ಫ್ಲವರು. ಇವಾಗ ಇಷ್ಟೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕಲಸಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ, ನೋಡಿ ಸೂಪರಾಗಿ ಕಲಸಿದ್ದೀನಿ. ಕಲರ್ ನೋಡಿ ಏನು ಸಖತ್ತ ಬಂದಿದೆ. ಇವಾಗ ಅದರಲ್ಲೂ ನಾವು ಉಪ್ಪು ಹಾಕ್ಕೊಂಡಿದ್ದೀವಿ. ಪೇಸ್ಟಲ್ಲಿ ಕೂಡ ಉಪ್ಪು ಹಾಕಿದ್ದೀನಿ, ನಿಂಬೆಹಣ್ಣು ಹಾಕಿದ್ದೀನಿ. ಇದನ್ನು ಇವಾಗ ನಾವು ಟೇಸ್ಟ್ ನೋಡಿಕೊಂಡು ನಿಂಬೆಹಣ್ಣು ಉಪ್ಪು ಬೇಕಾದರೆ ಹಾಕ್ಕೊಡೋಣ. ಖಾರ ಬೇಕಾದರೆ ಮೆಣಸು ಪುಡಿ ಮಾತ್ರ ಹಾಕ್ಕೋಬೇಕು. ಚಿಲ್ಲಿ ಪೌಡ್ರೆಲ್ಲ ಹಾಕೋಂಗಿಲ್ಲ. ತುಂಬ ಚೆನ್ನಾಗಿರುತ್ತೆ, ಅಂದರೆ ಸಕ್ಕತ್ತಾಗಿರುತ್ತೆ ಇದು ಕಬಾಬ್. ಇವಾಗ ಇದನ್ನು ನಾನು ಟೇಸ್ಟ್ ನೋಡ್ತೀನಿ. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಡೋಣ. ನಿಂಬೆಹಣ್ಣು ಕಮ್ಮಿ ಇದೆ, ಉಪ್ಪೇನು ಕರೆಕ್ಟಾಗಿದೆ. ಇದನ್ನು ಮಿಕ್ಸ್ ಮಾಡ್ಕೊ. ಚೆನ್ನಾಗಿದೆ ಟೇಸ್ಟು. ಚೆನ್ನಾಗಿ ನೆನಿಬೇಕಿದು. ಏನಿಲ್ಲ ಅಂದರೆ ಅರ್ಧ ಗಂಟೆ ನೆನಿಬೇಕಿದು. ಅರ್ಧ ಗಂಟೆ ನೆಂದರೆ ಭಾಳ ಚೆನ್ನಾಗಿ ಬರುತ್ತೆ ಕಬಾಬು, ಜ್ಯೂಸಿಯಾಗಿರುತ್ತೆ. ಅವಾಗೇ ಮಾಡ್ಬೋದು, ಆದರೆ ಸ್ವಲ್ಪ ಹಾರ್ಡಾಗಿರ್ಬೋದು, ಹೇಳೋಕ್ಕಾಗಲ್ಲ. ಚೆನ್ನಾಗಿರುತ್ತೆ ಇದು. ಹಸಿಮೆಣ್ಸಿನ್ಕಾಯಿ ಕಬಾಬ್, ಗ್ರೀನ್ ಚಿಲ್ಲಿ ಕಬಾಬ್. ಇದರ ಹೆಸರೇ ಗ್ರೀನ್ ಚಿಲ್ಲಿ ಕಬಾಬು. ಬೇಸಲ್ ಲೀವ್ಸ್ ಹಾಕಿದ್ದೀವಿ. ನಿಮಗೆ ಬೇಸಲ್ ಲೀಫ್ ಬೇಡ ಅಂದರೂ ಕೂಡ ಪುದೀನ ಹಾಕ್ಕೋಬೋದು ಇದರಲ್ಲಿ. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಬೇಸಲ್ ಲೀಫ್ ಅಂದರೆ ಇದು ಒಂಥರ ಫ್ಲೇವರ್ ತುಂಬ ತಿಂದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ಲೇವರ್. ರೆಸ್ಟೋರೆಂಟಲ್ಲಿ ತಿನ್ನೋ ಥರ ಬರುತ್ತೆ ಇದು. ತಿಂದು ನೋಡ್ಬೇಕು ನೀವು ಒಂದು ಟೈಮ್. ಇವಾಗ ಇದು ನೆನಿಬೇಕು. ಅರ್ಧ ಗಂಟೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಅರ್ಧ ಗಂಟೆ ಆಯ್ತು ಇದು ನೆನೆ ಹಾಕಿದೆ. ಅರ್ಧ ಗಂಟೆ ಆದಮೇಲೆ ಹಾಕ್ತಾಯಿದ್ದೀನಿ ಕಬಾಬು. ಆಗ್ತಾಯಿದೆ. ಜಾಸ್ತಿ ಉರಿ ಇಕ್ಕಿದ್ದೀನಿ. ಇವಾಗ ಬೇಯ್ತಾ ಇದೆ ಕಬಾಬು. ತಿರ್ಗಿಸ್ಕೊಳ್ಳೋಣ. ಕಡಿಮೆ ಉರಿ, ನಿಧಾನಕ್ಕೆ ತಿರ್ಗಿಸ್ಕೊಳ್ಳಿ. ಕಡಿಮೆ ಉರಿ ಇಟ್ಕೊಳ್ಳಿ. ಮೀಡಿಯಮ್ ಉರಿ ಇಟ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಇದು ರೆಡಿಯಾಗಿದೆ. ನಾನು ತೆಗಿತಾ ಇದ್ದೀನಿ. ಭಾಳ ಫ್ರೈ ಮಾಡ್ಕೊಳೋದು ಬೇಡ, ಮೀಡಿಯಮ್ ಆಗಿರಬೇಕು. ನೋಡಿ ಈ ಕಲರ್ ಬಂದರೆ ಸಾಕಿದು. ಈ ಕಲರ್ ಬಂದರೆ ಸಾಕು. ರೆಡಿಯಾಗಿದೆ ಕಬಾಬು. ನೋಡಿ ಸೂಪರಾಗಿ ರೆಡಿಯಾಗಿದೆ. ಸಖತ್ತಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ. ತಗೊಳ್ಳೋರು ತಿನ್ನು, ತಗೊಳ್ಳೋ, ಇರಲಿ ತಗೊಳ್ಳೋ, ತಿನ್ನು. ಇರಲಿ ತಗೊಳ್ಳೋ. ಚಿಲ್ಲಿ ಕಬಾಬು ಸೂಪರಾಗಿದೆ.
ನೋಡಿ ಇರಲಿ ತಗ ಗ್ರೀನ್ ಚಿಲ್ಲಿ ಕಬಾಬ್ ಸೂಪರ್. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ, ಸಖತ್ತ ಬಂದಿದೆ ನೋಡಿ. ಅದೊಂದು ಕುರುಮ ಅಂತ